ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಕಳೆದ 30 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ಶ್ರೀಯುತರ ಪರಿಚಯವನ್ನ ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಡಿಕೊಡ್ತಾ ಇದ್ದೇವೆ. ಹೌದು, ಬೆಂಗಳೂರಿನ ಪ್ರತಿಷ್ಠಿತ ಸಾಮಾಜಿಕ ಕ್ಲಬ್ ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಎಚ್.ಎಸ್. ಶ್ರೀಕಾಂತ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀಕಾಂತ್ ಎಚ್.ಎಸ್. ಬೌರಿಂಗ್ ಕ್ಲಬ್ ಕಾರ್ಯದರ್ಶಿ ಮತ್ತು ಸಮಾಜ ಸೇವಕರು. 30 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿರುವ ಬೌರಿಂಗ್ ಇನ್ಸ್ಟಿಟ್ಯೂಟ್ ಗೌರವ ಕಾರ್ಯದರ್ಶಿ ಎಚ್.ಎಸ್. ಶ್ರೀಕಾಂತ್ ಮೂಲತಃ ಹಾಸನದವರು. ಇವರದ್ದು ಪ್ರತಿಷ್ಠಿತ ಬೌರಿಂಗ್ ಜೊತೆಗೆ 40 ವರ್ಷಗಳ ನಂಟು. ಕ್ಲಬ್ಗಳ ಮೋಜು ಮಸ್ತಿ ಕಾನ್ಸೆಪ್ಟ್ ಮೀರಿ ಕ್ಲಬ್ ನಿರ್ವಹಣೆ ಮಾಡಿದ ಹೆಗ್ಗಳಿಕೆ ಇವರದ್ದಾಗಿದೆ. ವಿಶ್ವ ಪಾರಂಪರಿಕ ಕಟ್ಟಡಗಳನ್ನ ಉಳಿಸುವ ಜವಾಬ್ದಾರಿ ಹೊತ್ತಿದ್ದಾರೆ. 1890ರಲ್ಲಿ ನಿರ್ಮಾಣವಾದ ಐತಿಹಾಸಿಕ ಕಟ್ಟಡ ಬೌರಿಂಗ್. ಈ ಕಟ್ಟಡದ ಗತವೈಭವ ಉಳಿಸಲು ತಂಜಾವೂರಿನ ಶಿಲ್ಪಕಲಾ ಕುಟುಂಬಗಳಿಂದ ಮರು ನಿರ್ಮಾಣ ಕಾರ್ಯ ಮಾಡಿಸಿದ್ದಾರೆ. 48 ಲಕ್ಷ ಮೊಟ್ಟೆ, ಸಣ್ಣ ಕಪ್ಪೆ ಚಿಪ್ಪು ಬಳಕೆ ಮಾಡಿ ಬೌರಿಂಗ್ ಕಟ್ಟಡವನ್ನ ಮರು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಈ ಕಟ್ಟಡ ಎಂದಿಗೂ ಅಂದಿನ ತನ್ನ ಗಾಂಭೀರ್ಯ ಹೊಂದಿದೆ. ಈ ಶ್ರೇಯಸ್ಸು ಶ್ರೀಕಾಂತ್ ಅವರಿಗೆ ಸಲ್ಲುತ್ತೆ. ಮುಂದೆ ವಿಶ್ವ ದರ್ಜೆಯ ಕ್ರೀಡಾಂಗಣ ನಿರ್ಮಾಣದ ಗುರಿ ಹೊಂದಿದ್ದಾರೆ. ಅಲ್ಲದೆ ನೆಲಮಂಗಲದಲ್ಲಿ ಹಲವರ ಸಹಕಾರದಿಂದ ವಿಶೇಷ ಮಕ್ಕಳ ಪಾಲನೆ ಮಾಡುತ್ತಿದ್ದಾರೆ. ಇವರ ಕಾರ್ಯಕ್ಕೆ ಇವರ ಕುಟುಂಬ ಬಲವಾಗಿ ನಿಂತಿದೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮೆಲ್ಲ 6,500 ಸದಸ್ಯರ ಪರವಾಗಿ ಹಾಗೂ ಕಾರ್ಯಕಾರಿಣಿ ಸಮಿತಿ ಪರವಾಗಿ ತಗೊಳ್ತಾ ಇದ್ದೀನಿ ಅಂತ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೂ ಜಿ ಕನ್ನಡ, ಜಿ ಟಿವಿ ಕನ್ನಡ ಮತ್ತು ಅವರ ಸಿಬ್ಬಂದಿಯವರಿಗೆ ನನ್ನ ಧನ್ಯವಾದಗಳು. ಕಳೆದ 30 ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಸರ್. ಅದರ ಜೊತೆಗೆ ಬೌರಿಂಗ್ ಇನ್ಸ್ಟಿಟ್ಯೂಟ್ ಜೊತೆಗಿನ ನಿಮ್ಮ ನಂಟು ಅಂತ ಹೇಳಿದ್ರೆ 40-45 ವರ್ಷಗಳದ್ದು. ಈ ಕ್ಲಬ್ನ ಮೂಲಕ, ಇನ್ಸ್ಟಿಟ್ಯೂಟ್ನ ಮೂಲಕ ಹಲವರನ್ನು ನೀವು ತಲುಪಿದ್ದೀರಿ. ಮೂಲತಃ ನನಗೆ ಹೇಳಿ, ಇದರ ಜೊತೆಗಿನ ನಂಟು ಮತ್ತು ಏನು ಪ್ರೇರಣೆ ಆಯಿತು ಅಂತ ಹೇಳಿ. ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಸುಮಾರು 1981ರಿಂದ ನಾನು ಸದಸ್ಯ. ಇವತ್ತು ಒಂದು 45 ವರ್ಷ ಮುಗೀತು. ಇದಕ್ಕೆ ಮುಂಚಿತವಾಗಿ ಸಾಕಷ್ಟು ಕಾಲ ನಮ್ಮ ತಂದೆಯವರು ಕಮಿಟಿ ಮೆಂಬರ್, ಕಾರ್ಯಕಾರಿಣಿ ಸಮಿತಿ ಹಾಗೂ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ಇನ್ಫ್ಯಾಕ್ಟ್ 1991ರಲ್ಲಿ ಅವರ ಅಧ್ಯಕ್ಷರಾಗಿರೋವಾಗಲೇ ಅವರು ನಿಧನನೂ ಹೊಂದರು. ಅವರು ಯಾವ ರೀತಿ ತೊಡಗಿಸ್ಕೊಂಡಿದ್ರು ಅಂತ ನೋಡಿದ್ದೆ. ಆವಾಗಿಂದ ಬೌರಿಂಗ್ ಇನ್ಸ್ಟಿಟ್ಯೂಟ್ ನೋಡ್ತಾ ಬಂದಿದ್ದೆ. 2010ರಲ್ಲಿ ನಾನು ಚುನಾಯಿತನ ಆದಮೇಲೆ ಸುಮಾರು 2012ನಲ್ಲಿ ಮೈಸೂರಿನ ಪಾರಂಪರಿಕ ಕಟ್ಟಡ ಲ್ಯಾಂಡ್ಸ್ಡೌನ್ ಬಿಲ್ಡಿಂಗ್ ಒಂದು ಕಡೆ ಕುಸಿತು. ಆ ಕುಸಿದಾಗ ದಟ್ ವಾಸ್ ಎ ವೇಕಪ್ ಕಾಲ್ ಫಾರ್ ಅಸ್. ಅದೇ ಸಮಯದಲ್ಲಿ ನಮ್ಮ ಬಿಲ್ಡಿಂಗು ಒಂದು ಸೈಡ್, ಪೂರಾ ಬೌರಿಂಗ್ ಇನ್ಸ್ಟಿಟ್ಯೂಟ್ ಮೇನ್ ಬಿಲ್ಡಿಂಗು ಒಂದು ಸೈಡ್ ಕಂಪ್ಲೀಟ್ ಕುಸಿತಾ ಇತ್ತು. ಆಗ ಸುಮಾರು ಒಂದು ಎಲ್ಲ ಸದಸ್ಯರಿಗೂ ಒಂದು ಪರ್ಸ್ನಲ್ಲಾಗಿ ಒಂದು ಲೆಟರ್ ಬರೆದೆ. 122 ವರ್ಷ ಆವಾಗ ನಮಗೆ. 122 ವರ್ಷದಿಂದ ಇದ್ರ ಕಡೆ ಹೆಚ್ಚಾಗಿ ನಾವು ಯಾರೂ ಗಮನ ಕೊಡಲಿಲ್ಲ. 1888ನಲ್ಲಿ ಕಟ್ಟಿರುವಂಥ ಕಟ್ಟಡ ಇದು, ಪಾರಂಪರಿಕ ಕಟ್ಟಡ. ಇದ್ರ ಬಗ್ಗೆ ನಾವು ಗಮನ ಹರಿಸದೆ ಇದನ್ನು ಕುಸಿಯಾಗಿ ಬಿಟ್ಟರೆ ನಮ್ಮನ್ನು ನಾವು ಕ್ಷಮಿಸ್ಕೊಳಕ್ಕಾಗೋದಿಲ್ಲ, ಪಬ್ಲಿಕ್ಕು ಕ್ಷಮಿಸೋದಿಲ್ಲ, ಸರ್ಕಾರನೂ ಇದನ್ನು ಕ್ಷಮಿಸೋದಿಲ್ಲ. ಇದ್ರ ಬಗ್ಗೆ ತಕ್ಷಣವೇ ನಾವು ಯಾವುದನ್ನೋ ಒಂದು ತುರ್ತಾಗಿ ಇದನ್ನು ರಿಸ್ಟೋರ್ ಮಾಡೋಕ್ಕೆ ಕ್ರಮಗಳು ಜರುಗಿಸಲೇಬೇಕು ಅಂತ ಹೇಳಿದೆ. ಆ ನಿಟ್ಟಿನಲ್ಲಿ ಮೆಂಬರ್ಸ್ ಎಲ್ಲ ಒಪ್ಪಿಗೆ ಪಡೆದ ಮೇಲೆ ದೆನ್ ಮೈಸೂರಲ್ಲಿರುವಂಥ ನಮ್ಮ ಆರ್ಕಿಯಾಲಜಿ ಕಮಿಷನರ್ ಹತ್ರನ ಹೋಗಿ ಭೇಟಿ ಮಾಡಿದೆ. ಮಿಸ್ಟರ್ ಬೆಟ್ಸೂರ್ ಮಠ್. ಹಿ ವಾಸ್ ಅ ವೆರಿ ನೈಸ್ ಜೆಂಟಲ್ಮನ್. ಹಿ ಅಂಡರ್ಸ್ಟುಡ್ ಎವ್ರಿಥಿಂಗ್. ಆವಾಗ ಮಿಸ್ಟರ್ ಅಶ್ವಥ್ ನಾರಾಯಣ್ ಅಂದ್ಬಿಟ್ಟು ರಿಟೈರ್ಡ್ ವೆರಿ ವೆಲ್ ನೋನ್ ಚೀಫ್ ಇಂಜಿನಿಯರ್
ಹೂ ವಾಸ್ ಆಲ್ಸೋ ದಿ ಕನ್ಸಲ್ಟೆಂಟ್ ಆಫ್ ದಿ ಅಠಾರ ಕಚೇರಿ ನಮ್ಮ ಹೈಕೋರ್ಟ್ಗೆ ರೆಸ್ಟೋರೇಷನ್ಗೆ, ಅವ್ರ ಅಧ್ಯಕ್ಷತೆಯಲ್ಲಿ ಇದನ್ನು ಅವ್ರ ಡೈರೆಕ್ಷನಲ್ಲಿ ನಡೆಸಬೇಕು ಅಂತ ಹೇಳಿ ಇದು ಮಾಡಿ ಕೊಟ್ಟರು. ಆವಾಗ ಅದಕ್ಕೆ ರಿಸರ್ಚ್ ಮಾಡಿದ್ವಿ. 1888ರಲ್ಲಿ ಯಾವ ರೀತಿ ಇದೆ ಬ್ರಿಟಿಷರ್ಸ್ ಇದನ್ನು ಕಟ್ಟಿದ್ರು ಅಂಥೇಳಿ ಅದೇ ಮೆಟೀರಿಯಲ್ಸು ಅದೇ ಇದನ್ನು ಸೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವುದೇ ಒಂದು ಲೈಮ್ ಇರ್ಬೋದು, ಜಾಗರಿ ಇರ್ಬೋದು, ಒಂದು ಅಲುವೀರಾ ಇರ್ಬೋದು, ಅಥವಾ ಒಂದು ಸೀ ಶೆಲ್ಸ್ ಇರ್ಬೋದು, ಎಲ್ಲ ಇದನ್ನು ಮಾಡಿ ದೆನ್ ತಂಜಾವೂರಿನಲ್ಲಿ ಒಂದು 4 ಕುಟುಂಬ ಇದೆ. ಅವ್ರು ಸುಮಾರು ಅಂದರೆ ತಲತಲಾಂತರಿಂದ ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರನ್ನು ಹೋಗಿ ಭೇಟಿ ಮಾಡಿ ಆ ಎಂಟೈರ್ ಟೀಮನ್ನು ಲೈಮ್ ಸ್ಪೆಷಲಿಸ್ಟ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಯಾವ ರೀತಿ ಲೈಮು ನೆನೆ ಹಾಕಿ ಜಾಗ್ರಿ ಇದ್ರ ಜೊತೆಗೆ ಯಾವ ರೀತಿ ಸಾಂಪ್ರದಾಯಿಕವಾಗಿ ಅವ್ರು ಮಾಡ್ತಾರೆ ಅದನ್ನು ಬಾರಿಂಗ್ ಇನ್ಸ್ಟಿಟ್ಯೂಟ್ನಲ್ಲೇ ಮಾಡಿ ಆ ಬಿಲ್ಡಿಂಗ್ನ ಇವತ್ತು ಸುಮಾರು ನಾವು ಒಂದು 3 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. 2014 ಶುರು ಮಾಡಿದ್ವಿ. ಕನಿಷ್ಠ ಪಕ್ಷ ಒಂದು 5-5.5 ವರ್ಷ ತೊಗೊಂಡ್ತು ನಮಗೆ ಮುಗಿಸೋಕ್ಕೆ. 3.5-4 ವರ್ಷದ ಮುಗಿಸ್ಬೇಕು ಅಂತಿದ್ವಿ. ಒಂದು 5 ವರ್ಷ ತೊಗೊಂಡು ದೆನ್ ದಿ ಬಿಲ್ಡಿಂಗ್ ವಾಸ್ ರಿಸ್ಟೋರ್ಡ್. ಈ ರಿಸ್ಟೋರ್ ಮಾಡುವಾಗ ಮಧ್ಯ ವಿ ಹ್ಯಾಡ್ ದಿ ಕಂಪ್ಲೀಟ್ ಸಪೋರ್ಟ್ ಆಫ್ ದಿ ಆರ್ಕಿಯಾಲಜಿ ಇಂಜಿನಿಯರ್ಸ್ ಆಗಲಿ ಅವ್ರ ಟೀಮ್ ಆಗಲಿ ಎಲ್ಲರೂ ನಮಗೆ ಸಾಕಷ್ಟು ಇದು ಕೊಟ್ಟರು, ಪ್ರೋತ್ಸಾಹನೂ ಕೊಟ್ಟರು, ಸಹಕಾರನೂ ಕೊಟ್ಟರು. ಯಾಕೆ ಅಂತ ಹೇಳಿದ್ರೆ ದೇ ವರ್ ಆಲ್ಸೋ ಇಂಪ್ರೆಸ್ಡ್ ಬೈ ದಿ ವೇ ವಿ ವರ್ ಟ್ರೈಂಗ್ ಟು ರಿಸ್ಟೋರ್ ಇಟ್. ನಿಜ 1888ರಲ್ಲಿ ಯಾವ ರೀತಿಲಿ ನಡೆದಿತ್ತೋ ಅದೇ ರೀತಿ, ಇನ್ಕ್ಲೂಡಿಂಗ್ ದಿ ಮೆಡ್ರಾಸ್ ಟೆರಸ್ ಅಂತಾರೆ, ಆ ಟೆರಸ್ ಸಿಸ್ಟಮ್ ವಾಪಸ್ ತಂದು ದಟ್ ಬಿಲ್ಡಿಂಗ್ ವಾಸ್ ರಿಸ್ಟೋರ್ಡ್. ನೌ ಇಟ್ ಹ್ಯಾಸ್ ಬಿಕಮ್ ಎ ಕೇಸ್ ಸ್ಟಡಿ. ಯಾಕೆ ಅಂದರೆ 1 ಗ್ರಾಮ್ ಸ್ಟೀಲ್ ಆಗಲಿ ಸಿಮೆಂಟ್ ಆಗಲಿ ಇದನ್ನು ಉಪಯೋಗಿಸದೆ ಕಟ್ಟಡ ನಿರ್ಮಾಣ ಮಾಡಿದ್ವಿ. ನಿರ್ಮಾಣ ಮಾಡಿ ದೆನ್ ಮಂಜುಳಾ ಮೇಡಮ್, ವಿ ಸ್ಪೆಷಲ್ ಥ್ಯಾಂಕ್ಸ್ ಟು ಹರ್. ಪಾಪ ಅವರು ಫೈನಲ್ ಇದರಲ್ಲಿ ಬಂದು ಎಲ್ಲ ರೀತಿ ನಮಗೆ ಚಿಕ್ಕ ಪುಟ್ಟ ಇದ್ರಲ್ಲಿ ಏನೇನಿದೆ ನೋಡಿ ಮಾಡಿ ಹೇಳಿ ದೆನ್ ಬಿಲ್ಡಿಂಗ್ ಫಿಟ್ನೆಸ್ ಸರ್ಟಿಫಿಕೇಟ್ ವಾಸ್ ಆಲ್ಸೋ ಇಶ್ಯೂಡ್. ಇವತ್ತು ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳು ಎಸ್ಪೆಷಲಿ ಆರ್ಕಿಟೆಕ್ಚರ್ಲಿರೋರು ತಿಂಗಳಿಗೆ 1 ಬ್ಯಾಚನ್ನು ಬರ್ತಾ ಇದ್ದಾರೆ ಜಸ್ಟ್ ಟು ಕಮ್ ಆ್ಯಂಡ್ ಸ್ಟಡಿ ದಿ ಎಂಟೈರ್ ಥಿಂಗ್. ಇದು ನಾವು ಮಾಡಿರುವಂಥ ನಮ್ಮ ಕಾರ್ಯಕಾರಿಣಿ ಸಮಿತಿ ಇದು ನಮಗೆ ಸೀಮಿತವಾಗಿರಬಾರ್ದು ಅಂಥೇಳಿ ಯಾವ ರೀತಿ ಇದನ್ನು ರಿಸ್ಟೋರ್ ಮಾಡಿದ್ವಿ ಅದನ್ನು ಕಂಪ್ಲೀಟ್ CD ಮಾಡಿ ಅದರದ್ದೊಂದು ದಾಖಲೆಯನ್ನು ಮೈಸೂರಿನಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲೂ ಇಟ್ಟಿದ್ದೀವಿ. ನಮ್ಮೊಳಗಿರುವಂಥ 6,500 ಮೆಂಬರ್ಸು ಸಾಕಷ್ಟು ಎಲ್ಲ ಜನಾಂಗದಿಂದನೂ ಇದ್ದಾರೆ. ಸೊ ಅದನ್ನು ಇಂಗ್ಲೀಷ್ ಸಬ್ ಟೈಟಲ್ಸ್ ಮಾಡಿ 6,000 CD ಮಾಡಿ ಎಲ್ಲ ಮೆಂಬರ್ಸ್ಗೂ ಪೋಸ್ಟ್ ಮಾಡಿದ್ವಿ. ತಮ್ಮ ಮನೇಲಿ ಪುರ್ಸತ್ತಾಗಿದ್ದ ಕೂತು ನಿಮ್ಮ ಕಟ್ಟಡ ಯಾವ ರೀತಿ ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ. ಸೊ ಮುಂದೆ ಯಂಗ್ಸ್ಟರ್ಸ್ಗೂ ಗೊತ್ತಾಗಬೇಕು ಇದನ್ನು ಯಾವ ರೀತಿ ಮುಂದೆ ಮೇಂಟೈನ್ ಮಾಡಬೇಕು ಅಂಥೇಳಿ ಅದಕ್ಕೆ ಮ್ಯಾನ್ಯಲ್ಲು ಮಾಡಿದ್ದೀವಿ. ಎಲ್ಲ ರೀತಿ ಮಾಡಿ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ದಟ್ ಕಟ್ಟಡ ಈಸ್ ನೌ ಸಪೋಸ್ ಟು ಬಿ ಒನ್ ಆಫ್ ದಿ ಫೈನೆಸ್ಟ್ ಕಟ್ಟಡ. ಯಾಕೆಂದರೆ ಕರ್ನಾಟಕದಲ್ಲಿ ಇವತ್ತು 137 ವರ್ಷ, ನಾವು 137 ವರ್ಷದ ಕಟ್ಟಡಗಳು ಅಂತ ತೊಗೊಂಡ್ರೆ ಒಂದು 5 ಕಟ್ಟಡಗಳು ಉಳ್ಕೊಂಡಿರೋದು. ನಮ್ದಾಗಲಿ ಅಟಾರ ಕಚೇರಿ ಆಗಲಿ, ಬೆಂಗಳೂರು ಪ್ಯಾಲೇಸ್ ಆಗಲಿ, ಲ್ಯಾಂಡ್ ಸ್ಟೋನ್ ಆಗಲಿ, ಇದಾಗಲಿ. ಏನು ಒಂದೇ ಒಂದು ದುಃಖ ಅಂದರೆ ಯಾವ್ದು ನನಗೆ ಪ್ರೇರಣೆ ಆಗಿತ್ತೋ ಲ್ಯಾಂಡ್ ಸ್ಟೋನ್ ಇದು ತುಂಬ ಅನ್ಫಾರ್ಚುನೇಟ್ ದಟ್ ದಿ ಬಿಲ್ಡಿಂಗ್ ಕುಡ್ ನಾಟ್ ಬಿ ರಿಸ್ಟೋರ್ಡ್. ಇವತ್ತು ಸರ್ಕಾರದವರು ಆ ಬಿಲ್ಡಿಂಗ್ ಇನ್ನೂ ರಿಸ್ಟೋರ್ ಮಾಡೋಕ್ಕಾಗಲಿಲ್ಲ. ಅದು ನಮಗಿಂತ 1 ವರ್ಷ ಹಿಂದೆ ಅದು ಮುಗಿಸ್ತಿದ್ದು. ಕಾರಣಾಂತರಗಳು ಬೇರೆ ಇರ್ಬೋದು, ಬಟ್ ಎಸ್ ಇದಕ್ಕೆ ಸಾಕಷ್ಟು ಶ್ರಮ ತಗೊಂಡಿದ್ದೀವಿ. ಸೋರ್ಸಿಂಗ್ ದಿ ರಾ ಮೆಟೀರಿಯಲ್ ವಾಸ್ ಅವರ್ ಬಿಗ್ಗೆಸ್ಟ್ ಚಾಲೆಂಜ್ ವಿಚ್ ವಿ ಕುಡ್ ಫೈನಲಿ ಅಚೀವ್ ಇಟ್. ಖಂಡಿತ. ಈ ಪಾರಂಪರಿಕ ಕಟ್ಟಡದ ಕುರಿತಂತೆ ಇನ್ನಷ್ಟು ಮಾಹಿತಿ ನಾನು ಪಡ್ಕೊಳ್ತೀನಿ ಸರ್. ಅದ್ರ ಮುಂಚೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ, ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನಿಮ್ಮ ಪೋಷಕರು, ನಿಮ್ಮೂರು, ಇದ್ರ ಬಗ್ಗೆ ನಾನು ಮೂಲತಃ ಹಾಸನದವನು. ನನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಆಗಿದ್ದು ಅಲ್ಲಿ ಹಾಸನ್ನಲ್ಲಿ. ಇಲ್ಲಿ ನಾನು ಬೆಂಗಳೂರಿನಲ್ಲಿ ಇಟ್ ಈಸ್ ಎ ಜಾಯಿಂಟ್ ಫ್ಯಾಮಿಲಿ.
ನಮ್ಮ ತಾಯಿ ತಂಗಿ 6 ಜನ ತಮ್ಮಂದರು, ನಾವೆಲ್ಲ ಒಟ್ಟಾಗಿ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಇದ್ವಿ. ತುಂಬ ಕುಟುಂಬ ಇವತ್ತಿಗೂ ಹಂಗೆ ಇದ್ದೀವಿ. ಇದು ಏನಂದರೆ ಅಕ್ಕಪಕ್ಕ ಮನೆಗಳಲ್ಲಿದ್ದೀವಿ. ಸೊ ನಮ್ಮ ತಾತ ವಾಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಈ ವಾಸ್ ದೆನ್ ಎ ವೆರಿ ಸೆಲೆಬ್ರೇಟೆಡ್ ಚೀಫ್ ಇಂಜಿನಿಯರ್. ಆ್ಯಂಡ್ ಅವಾಗಿಂದನೂ ನನಗೆ ಕಟ್ಟಡದ ಬಗ್ಗೆ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕರ್ಕೊಂಡು ಹೋಗಿ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದರಿಂದ ಒಂದು ಚಿಕ್ಕ ಇನ್ಸ್ಪಿರೇಷನ್ ಇತ್ತು. ಯಾವುದೇ ಒಂದು ಪ್ಯಾಲೇಸ್ ಆಗ್ಬೋದು, ಹೌದು, ಯಾವುದೇ ಒಂದು ಪ್ಯಾಲೇಸ್ ಇರ್ಬೋದು, ಫೋರ್ಟ್ ಇರ್ಬೋದು, ಒಂದು ಗೋಲ್ ಗುಂಬಸ್ ಇರ್ಬೋದು, ಕರ್ಕೊಂಡು ಹೋದರೆ ಡೀಟೇಲಾಗಿ ನನಗೆ ಎಕ್ಸ್ಪ್ಲೈನ್ ಮಾಡೋರು. ಸೊ ಅದು ಒಂದು ಮುಂಚೆಯಿಂದ ಆ ತಲೆಯಲ್ಲಿ ನನಗಿತ್ತು ಅದು. ಸೊ ಅದ್ರ ಕಡೆಗೆ ಹೆಚ್ಚಾಗಿ ಇವತ್ತಿಗೂ ತುಂಬ ಜನ ಹಳೆ ಮನೆಗಳಿದೆ, ಇವರಿದೆ, ಕೋಡೇಸ್ದವ್ರದ್ದಾಗಲಿ ಯಾವುದೇ ಆಗಲಿ ಎಲ್ಲ ಕಡೆ ಹೋಗಿ ನನ್ನ ಅನುಭವದಲ್ಲಿ ಏನೊಂದು ಸಲಹೆ ಕೊಡ್ತೀನಿ. ಯಾಕಂತಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಹೊಸ ಕಟ್ಟಡ ಆಗಲಿ ಏನೇ ಕಟ್ಬೋದು, ಇವತ್ತು ಮಾಡಿ ಕಟ್ಬೋದು. ಬಟ್ ಅವತ್ತಿನ ಕಾಲದ ಕಟ್ಟಡಗಳು, ಮನೆ ಆಗಲಿ, ಪ್ಯಾಲೇಸ್ ಆಗಲಿ, ಫೋರ್ಟ್ ಆಗಲಿ, ಅದನ್ನು ಉಳಿಸ್ಕೊಳ್ಳೋದು ಅತಿ ಅವಶ್ಯಕ. ಯಾಕಂದರೆ ಮುಂದಿನ ಚಿಕ್ಕ ಪೀಳಿಗೆಗೆ ಅವು ಏನು ಅಂತ ಗೊತ್ತಾಗಬೇಕು. ನಾವು ಅದ್ರದ್ದು ಕರ್ತವ್ಯ ಅದ್ರ ಕಡೆ ಗಮನ ಹರಿಸ್ಲಿಲ್ಲ ಅಂದರೆ ಆ ಮಕ್ಕಳಿಗೆ ಏನು ಅನ್ನೋದೇ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಮುಂದೆ ಎಲ್ಲ ರೀತಿ ಬೇರೆ ರೀತಿ ನೋಡ್ತಾರೆ ಕಟ್ಟಡಗಳನ್ನ, ಬಟ್ ಇದ್ರದ್ದು ವೈಶಿಷ್ಟ್ಯನೇ ಬೇರೆ ಇರ್ತದೆ. ನಿಜ ಖಂಡಿತ ಸರ್. ಈಗ ಒಂದು ಸಲ ಎಜುಕೇಷನ್ ಅಂತ ಕಂಪ್ಲೀಟ್ ಆದಮೇಲೆ ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ, ಆ ಜರ್ನಿ ಬಗ್ಗೆ ತಿಳಿಸ್ಕೊಡ್ಬೋದಾ? ನಾನು ಬೆಳೆದಿದ್ದು ಹೆಚ್ಚಾಗಿ ಕುಮಾರ ಪಾರ್ಕ್ನಲ್ಲಿ. ನನ್ನ ಮಿಸ್ಸಸ್ ನನ್ನ ಮನೆ ಪಕ್ಕದ ಬೀದಿನಲ್ಲೇ ಇದ್ಲು. ಸೊ ಶೀ ಈಸ್ ಎನ್ ಅಡ್ವೊಕೇಟ್ ಬೈ ಪ್ರೊಫೆಷನ್. ಹಿಂಗೆ ನೋಡಿದ್ವಿ, ಇಷ್ಟಪಟ್ವಿ, ಇಬ್ಬರು ಮದುವೆ ಆದ್ವಿ. ಬಟ್ ಅಪ್ಪ ಅಮ್ಮನ ಒಪ್ಪಿಗೆ ಆದಮೇಲೆ, ಇಬ್ಬರ ಕಡೆನೂ ಅಪ್ಪ ಅಮ್ಮಂದ್ರ ಒಪ್ಕೊಂಡ್ಮೇಲೆ ಮದುವೆ ಆದ್ವಿ. ನನಗೆ 3 ಮಕ್ಕಳಿದ್ದಾರೆ. ಮೊದಲನೇ ಅವಳು ಹೆಣ್ಮಗಳು, ಆಮೇಲೆ ಅವಳಿ ಜವಳಿ ಗಂಡು ಮಕ್ಕಳು. 3 ಮಕ್ಕಳು ಮದುವೆ ಆಗಿ ದೇ ಆರ್ ಆಲ್ ವೆಲ್ ಎಜುಕೇಟೆಡ್, ಸೆಟಲ್ಡ್, and in short I'm a content family. Bas we can call myself a upper middle class family. Okay. Content family. And I am also socially very active, not only Bowring Institute. ಈಗ ಒಂದು ಫೆಡರೇಷನ್ ಆಫ್ ಕ್ಲಬ್ಸ್ ಅಂತ ಮಾಡಿದ್ವಿ ಒಂದು 5-6 ವರ್ಷದ ಕೆಳಗೆ. ಬೆಂಗಳೂರಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಕ್ಲಬ್ಗಳು ಪ್ಲಸ್ ಕರ್ನಾಟಕದಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ಲಬ್ಸ್ದು ರಾಜ್ಯಾಧ್ಯಕ್ಷ ನಾನು. ಸೊ ಎಲ್ಲಿ ಕಟ್ಟಡಗಳು ಬೌರಿಂಗ್ ಥರ ಯಾವುದಾನ ಹಳೆ ಇದನ್ನ ಉಳಿಸ್ಕೊಳ್ಳೋಕ್ಕೆ ಸಾಕಷ್ಟು ಅಲ್ಲಿನ ಕಾರ್ಯಕಾರಿಣಿ ಸಮಿತಿ ಹತ್ರ ಚರ್ಚೆ ಮಾಡ್ತೀನಿ, ಉಳಿಸ್ಕೊಳ್ಳಿ. ಯಾಕಂದರೆ ಇದು ಉಳಿಸ್ಕೊಳ್ಳೋಕ್ಕೆ ನಮಗೆ ಒಂದು ಅವಕಾಶ, ಇದು ನಾವುಗಳು ಮಾಡಬೇಕು. ಗಾಡ್ ಈಸ್ ಕೈಂಡ್ ಟು ಅಸ್. ಮೋಸ್ಟ್ ಆಫ್ ದಿ ಕ್ಲಬ್ ಮೆಂಬರ್ಸ್ ಆರ್ ಆಲ್ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಅಟ್ಲೀಸ್ಟ್ ನಮ್ಮ ಕರ್ತವ್ಯ ಅನ್ನೋದೊಂದು ನೋಡಿ ಅಂತ ಹೇಳ್ಬಿಟ್ಟು. ಈಗ ಈ ಕಟ್ಟಡಗಳೆಲ್ಲ ಆದಮೇಲೆ ಮೊನ್ನೆ 2024 ಜನವರಿನಲ್ಲಿ ಮೆಂಬರ್ಸ್ಗೆಲ್ಲ, ಸದಸ್ಯರಿಗೆಲ್ಲ ಹೇಳಿದ್ವಿ, ಕ್ಲಬ್ಬು ಅನ್ನೋದು ಆ ಕಾಲದಲ್ಲಿ ಕ್ಲಬ್ ಇದ್ದಿದ್ದು ಜೂಜು ಅಥವಾ ಕುಡಿತಕ್ಕೆ ಸೀಮಿತವಾಗಿರುವಂಥ ಒಂದು ಇದಿದೆ. ಕ್ಲಬ್ ಬಗ್ಗೆ ಒಂದು ಸ್ಟಿಗ್ಮಾ ಇದೆ. ಸೊ ಇದರಿಂದ ಆಚೆ ಬರಬೇಕು ಅಂಥೇಳಿ ಸ್ಪೋರ್ಟ್ಸ್ ಕಡೆ ಹೆಚ್ಚಾಗಿ ಗಮನ ಕೊಡಿ ಅಂಥೇಳಿ ನಾವು ಫಸ್ಟ್ ಒಂದು ಇಂಟರ್ನ್ಯಾಷನಲ್ ಬಿಲಿಯರ್ಡ್ಸ್ ಹಾಲ್ ಕ್ರಿಯೇಟ್ ಮಾಡಿದ್ವಿ. ಇಟ್ ಇಸ್ ದಿ ಓನ್ಲಿ ಇಂಟರ್ನ್ಯಾಷನಲ್ ಬಿಲಿಯರ್ಡ್ಸ್ ಹಾಲ್ ಟು ಹೋಸ್ಟ್ ಮ್ಯಾಚಸ್. ಅದಾದಮೇಲೆ ಇವಾಗ ಟೆನ್ನಿಸ್ಸು 1888ರಲ್ಲಿ ಬಂದಿರುವಂಥ ಕ್ಲೇ ಕೋರ್ಟ್ ನಮ್ಮದು. ಅಲ್ಲಿ ಹೆಚ್ಚಾಗಿ ಡೇವಿಸ್ ಕಪ್ ಮ್ಯಾಚಸ್ಸು, ಎಲ್ಲ ರೀತಿ ಮ್ಯಾಚಸ್ಸು ಆಗಿದೆ. ಅಲ್ಲಿ ಮಧ್ಯ ಕಾರಣಾಂತರಗಳಿಂದ ನಿಂತೋಯ್ತು. ಸೊ ಇವಾಗ ಟೆನ್ನಿಸ್ ಆಗಲಿ, ನ್ಯಾಷನಲ್ ಸೈಜ್ ಸ್ವಿಮ್ಮಿಂಗ್ ಪೂಲು, ಲೇಟೆಸ್ಟ್ ಜಿಮ್ಮು, ಶಟಲು, ಸ್ಕ್ವಾಶು, ಟೇಬಲ್ ಟೆನ್ನಿಸ್ಸು, ಇದೆಲ್ಲ ಸ್ಪೋರ್ಟ್ಸ್ ಕಾಂಪ್ಲೆಕ್ಸು ದೊಡ್ಡದಾಗಿ ಕಟ್ತಾ ಇದ್ದೀವಿ. ಅದ್ರ ಬಟ್ ಉದ್ದೇಶ ಏನು ಅಂದರೆ ಬೇರೆ ಸದಸ್ಯರಿಗಾಗಲಿ ಅಥವಾ ಅವ್ರ ಮಕ್ಕಳಿಗೆ ಸೀಮಿತವಾಗಿಲ್ಲ ಇದು. ನಾವು ಅದನ್ನೇ ಮುಂದೆ ಒಂದು ಸ್ಪೋರ್ಟ್ಸ್ ಫಂಡ್ಸ್ ಅಂತ ಕ್ರಿಯೇಟ್ ಮಾಡಬೇಕು ಅಂತಿದ್ದೀವಿ. ಯಾವುದೇ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳಾಗಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಿಲ್ಡ್ರನ್ ಆರ್ ದಿ ಒನ್ ವೇರ್ ಪೇರೆಂಟ್ಸ್ ತುಂಬ ಹೆಚ್ಚಾಗಿ ಆಸಕ್ತಿ ಇಟ್ಕೊಂಡಿರ್ತಾರೆ.
ಬಟ್ ಕಾರಣಾಂತಗಳಿಂದ ಅದನ್ನು ಮುಂದೆ ತಳ್ಳೋಕ್ಕಾಗೋದಿಲ್ಲ. ನಿಜ. ಫಾರ್ ಎಕ್ಸಾಂಪಲ್ ನನ್ನ ಇಬ್ಬರು ಅವಳಿ ಜವಳಿ ಮಕ್ಕಳು ಸಬ್ ಜೂನಿಯರ್ ಟೆನ್ನಿಸ್ ಚಾಂಪಿಯನ್. ಒಂದು ಕಡೆ ಕೈ ಏಟು ಬಿತ್ತು, ಒಬ್ಬನಿಗೆ ಟೇರ್ ಆಯಿತು, ಒಬ್ಬನಿಗೆ ಕಾಲಿನಲ್ಲಿ ನೀ ಚಿಪ್ ಆಯಿತು. ಓಕೆ. ತಾತ್ಕಾಲಿಕವಾಗಿ ಟೆನ್ನಿಸ್ ಆಡೋದು ನಿಲ್ಲಿಸುವಂಥ ಪರಿಸ್ಥಿತಿ ಬಂತು. ಪರಿಸ್ಥಿತಿ ಬಂದಾಗ ಏನಾಯಿತು, ಹೇಳಿ ಕೇಳಿ ಬ್ರಾಹ್ಮಣರು. ಸೊ ನನ್ನ ಹೆಂಡ್ತಿ ಇಲ್ಲ, ವಿದ್ಯಾಭ್ಯಾಸ ಆಗಬೇಕು, ವಿದ್ಯೆ ಕಡೆ ಹೆಚ್ಚಾಗಿ ಗಮನ ಕೊಡಿ, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ನಾವು ತಾತ ಅಜ್ಜಿ ಆಗಬೇಕು. ದಿಸ್ ಈಸ್ ದಿ ಜನರಲ್ ದಿಸ್ ಆಫ್ ಎನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವಾಗಿನ ಒತ್ತಡಕ್ಕೆ ಬಂದು ನಾನು ಒಪ್ಕೊಳ್ಳುವಂಥ ಪರಿಸ್ಥಿತಿ ಆಯಿತು. ಅದನ್ನು ಸದಸ್ಯರಿಗೆ ಹೇಳಿದೆ, ನೋಡಿ ದೇವರು ನಮ್ಮನ್ನೆಲ್ಲ ಅನುಕೂಲವಾಗಿ ಇಟ್ಟಿದ್ದಾನೆ, ಸಮಾಜಕ್ಕೆ ಏನಾನೋ ಒಂದು ಆಗಬೇಕು. ಎಸ್, ಯಾವುದೇ ಒಂದು ಕ್ಲಬ್ ಹೆಚ್ಚಾಗಿ ಆ್ಯಕ್ಟಿವಿಟೀಸ್ ನಡೆಯೋದು ಸಂಜೆ 6 ಗಂಟೆ 7 ಗಂಟೆ ಆದಮೇಲೆ. ಐ ಸೆಡ್ ಲೆಟ್ ಅಸ್ ಕ್ರಿಯೇಟ್ ಎ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ವೇರ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಾಟ್ ಓನ್ಲಿ ಇಟ್ ಶುಡ್ ಬಿ ರೀಚಬಲ್, ಇಟ್ ಶುಡ್ ಬಿ ಅಫೋರ್ಡಬಲ್. ಆ ರೀತಿ ಒಂದು ಇಂಟರ್ನ್ಯಾಷನಲ್ ಇದು ಮಾಡೋಣ. ಎಲ್ಲ ಮಕ್ಕಳು ಅವ್ರ ಮೆಂಬರ್ ಮಕ್ಕಳೇ ಇರ್ಬೋದು, ಯಾವುದೇ ಸಮಾಜದಲ್ಲೇ ಬೆಂಗಳೂರು ನಗರದ ಮಕ್ಕಳೇ ಇರ್ಬೋದು, ಸ್ಪೋರ್ಟ್ಸ್ನಲ್ಲಿ ಎಂತೂಸಿಯಾಸ್ಟ್ ಇರೋರು ಒಂದು 15 ವರ್ಷದವರೆಗೂ ವಿ ವಿಲ್ ಟೇಕ್ ಕೇರ್ ಆಫ್ ದೆಮ್. ಒನ್ಸ್ ಒಂದು ಲೆವೆಲ್ಗೆ ಬಂದ ಮೇಲೆ ವಿಲ್ ಕ್ರಿಯೇಟ್ ಆಲ್ ದಿ ಇನ್ಫ್ರಾಸ್ಟ್ರಕ್ಚರ್, ವಿಲ್ ಕ್ರಿಯೇಟ್ ದಿ ಬೆಸ್ಟ್ ಆಫ್ ದಿ ಕೋಚಸ್, ಬೆಸ್ಟ್ ಆಫ್ ದಿ ಇದು, ಸೊ ದಟ್ ಹತ್ರ ಆಡ್ದಂಗೂ ಇರುತ್ತೆ, ಸ್ಕೂಲ್ಗೆ ಹೋಗಿ ಅವ್ರು ವಿದ್ಯಾಭ್ಯಾಸ ಮಾಡ್ದಂಗೂ ಇರುತ್ತೆ. ನಡೆಸಿ ಅದನ್ನು ಮಾಡಿಬಿಟ್ಟು 15ನೇ ವರ್ಷದಲ್ಲಿ ಅದಕ್ಕೆ ಮೇಲ್ಪಟ್ಟ ಮಕ್ಕಳಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಇದ್ದರೆ ಯಾವ್ದಾನ ಕಂಪನಿ ಸ್ಪಾನ್ಸರ್ ಮಾಡ್ತಾರೆ. ಅಲ್ಲಿವರೆಗೂ ನಾವು ಸ್ಪಾನ್ಸರ್ ಮಾಡೋಣ ಇವ್ರನ್ನ. ಏನೂ ಆಗಲಿಲ್ಲ ಅನ್ನೋ ಅಟ್ಲೀಸ್ಟ್ ರೆಸ್ಪಾನ್ಸಿಬಲ್ ಚಿಲ್ಡ್ರನ್, ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗ್ತಾರೆ ಅವರು. ಆ ಉದ್ದೇಶ ಇಟ್ಕೊಂಡು ದಿ ಮೆಂಬರ್ಸ್ ವೇರ್ ಆಲ್ಸೋ ವೆರಿ ವೆರಿ ಕೈಂಡ್ ಎನಫ್. ಎಂಟೈರ್ ಜನರಲ್ ಡಿಸ್ಟ್ರಿಕ್ಟ್ ಅಂತ ಖರ್ಚು ಮಾಡಿ ಅಂತೇಳಿ ಸುಮಾರು ಒಂದು 65 ಕೋಟಿ ಖರ್ಚು ಮಾಡಿ ಒಂದು ಕಾಂಪ್ಲೆಕ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಒಂದು ಕ್ಲಬ್ಬು ಖಾಲಿ ಕುಡಿತಕ್ಕೆ ಅಥವಾ ಜೂಜಿಗೆ ಅಥವಾ ಒಂದು ಟೈಮ್ ಪಾಸು, ಒಂದು ಎಂಟರ್ಟೈನ್ಮೆಂಟ್ ಇಷ್ಟಕ್ಕೆ ಸೀಮಿತವಾಗಿರಬಾರ್ದು. ಅದು ಮುಖ್ಯ ನಮಗೆ ಸಂಜೆ ಆದಮೇಲೆ. ಬಟ್ ಬೆಳಗಿನ ಟೈಮ್ನಲ್ಲಿ, ದಿನದಲ್ಲಿ ಲೆಟ್ ಅಸ್ ಪುಟ್ ಇಟ್ ಟು ಗುಡ್ ಯೂಸ್ ಅಂಥೇಳಿ ಆ ಉದ್ದೇಶದಿಂದ ಈ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ. I think this will be the only club in Karnataka to create this kind of facilities. ಇದರಲ್ಲಿ ಯಾವುದೇ ನಮ್ಗೆ ರೀತಿ ನಾವು ಎಲ್ಲಿಂದನೂ ಯಾರಿಂದನೂ ಫಂಡ್, ಇದೆಲ್ಲ ಸದಸ್ಯರು ಕೊಟ್ಟಿರುವಂಥ ಫಂಡ್ಸ್ನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಪ್ರಾಜೆಕ್ಟ್ ಹ್ಯಾಸ್ ಜಸ್ಟ್ ಸ್ಟಾರ್ಟೆಡ್. ಅಂದಾಜು ಎಷ್ಟು ವರ್ಷಗಳು ಅಂದ್ಕೊಂಡಿದ್ದೀರಿ? ಇನ್ನೊಂದು 1.5 ವರ್ಷ. ದಿ ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಬಿನ್ ವೆರಿ ಕೈಂಡ್ ಎನಫ್. ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿದ್ರು, ಎಲ್ಲ ರೀತಿ ನಮಗೆ ಸಹಕಾರನೂ ನೀಡಿದ್ದಾರೆ. ಸೊ ವಿ ಓನ್ಲಿ ಎಕ್ಸ್ಪೆಕ್ಟ್ ದಟ್ ಆಫ್ಟರ್ 1.5 years, ಬೈ ಆ್ಯಂಡ್ ಲಾರ್ಜ್ ದಿ ಸಿಟಿ ಆಫ್ ಬೆಂಗಳೂರು, ದಿ ಯಂಗ್ ಚಿಲ್ಡ್ರನ್ ವಿಲ್ ಗೆಟ್ ಆನ್ ಆಪರ್ಚುನಿಟಿ. ಸರ್ಕಾರ ಮಾಡ್ತಾ ಇರೋರು ದೊಡ್ಡ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಕೈಲಾಗಿದ್ದು ನಾವು ಅದಕ್ಕೆ ಕೈ ಜೋಡಿಸೋವಂಥ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ ಸರ್. ಈಗ ಕ್ಲಬ್ನ ಸದಸ್ಯರಾಗಿ ನಿಮ್ಮ ಜರ್ನಿ ಬಹಳ ದೊಡ್ಡದು. ಅದನ್ನು ಹೊರತುಪಡಿಸಿ ಕೂಡ ಈಗ ಶ್ರೀಕಾಂತ್ ಸರ್ ಅಂದಾಗ ಹಲವರು ನಿಮ್ಮ ಸಂಪರ್ಕದಲ್ಲಿರ್ತಾರೆ. ಎಷ್ಟೋ ಜನ ಕಡು ಕಷ್ಟ ಅಂತ ಬರ್ಬೋದು, ಏನೋ ಸಹಕಾರವನ್ನು ಕೇಳ್ಕೊಂಡು ಬಂದ್ಬೋದು. ಈ ನಿಟ್ಟಿನಲ್ಲಿ ನಿಮ್ಮ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ, ಇದ್ರ ಬಗ್ಗೆ ಉಲ್ಲೇಖ ಮಾಡ್ಬೋದಾ? ಹೌದು, ಅದು ಸಾಮಾಜಿಕವಾಗಿ ಇವಾಗ ನಾನು ನನ್ನನ್ನೇ ಒಂದು ತೊಡಗಿಸ್ಕೊಂಡಿದ್ದೀನಿ. ನನಗಿರೋಳು ಒಬ್ಬಳೇ ತಂಗಿ, ನನ್ನ ತಂಗಿಗೆ ಒಬ್ಬಳೇ ಮಗಳು. ಈಗ ಸುಮಾರು ಒಂದು 36 ವರ್ಷ ಹುಡುಗಿಗೆ. ಶಿ ಈಸ್ ಎ ಸ್ಪೆಷಲ್ ಚೈಲ್ಡ್. ನನ್ನ 3 ಮಕ್ಕಳಿಗಿಂತನೂ ಶಿ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅವಳನ್ನು ಇವಾಗ ಒಂದು ಸ್ಪೆಷಲ್ ಸ್ಕೂಲ್ನಲ್ಲಿ ಅಂತಿಟ್ಟಿದ್ದೀವಿ ನೆಲಮಂಗಲಲ್ಲಿ. ಇಟ್ಸ್ ಎ ಪೇರೆಂಟ್ ಟೀಚರ್ ರನ್. ಸುಮಾರು ಒಂದು 40-42 ಮಕ್ಕಳು ಈ ಥರ ಬುದ್ಧಿಹೀನರು, ವಾಟ್ ವಿ ಕಾಲ್ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್, ಸ್ಪೆಷಲಿ ಚಾಲೆಂಜ್ ಚಿಲ್ಡ್ರನ್ ಇದ್ದಾರೆ. ಅದ್ರ ಜೊತೆಗೆ ಸುಮಾರು ಊರು ಸುತ್ತಲಾನು ನೆಲಮಂಗಲದಲ್ಲಿ ಸುಮಾರು ಒಂದು 25-30 ಮಕ್ಕಳನ್ನ ಡೇ ಕೇರ್ಗೆ ಬರ್ತಾರೆ. ಇವರೊಂದು 40-42 ಡೇ ಆ್ಯಂಡ್ ನೈಟ್ ಕೇರ್. ಸೊ ಇದನ್ನು ನಾವು ಒಂದು ಕೆಲವು ಪೇರೆಂಟ್ಸು ನಾವು ಜೊತೆಗೂಡಿಸಿ ಅದನ್ನು ನಡೆಸ್ತಾ ಇದ್ದೀವಿ. ಅಲ್ಲಿ ಇಷ್ಟು ಕೆಲವು ಅನ್ಫಾರ್ಚುನೇಟ್ ಸಿಚುಯೇಷನ್ ಇದೆ, ಹೇಳಂಗೂ ಇಲ್ಲ, ಹೇಳದೇ ಇರೋಂಗೂ ಇಲ್ಲ. ಕೆಲವು ತುಂಬ ಚಿಕ್ಕ ಮಕ್ಕಳು
ಮೆಂಟಲಿ ಚಾಲೆಂಜ್ ಚಿಲ್ಡ್ರನ್ ಅವ್ನು ಗೊತ್ತಾದಾಗ ಪೇರೆಂಟ್ಸ್ ಕರ್ಕೊಂಬಂದು ಬಿಟ್ಟು ಅವ್ರು ವಾಪಸ್ಸೇ ಬಂದಿಲ್ಲ ಅಲ್ಲಿಗೆ. ಓಕೆ. ಸೊ ಈ ಮಕ್ಕಳಿಗೆ ಎಲ್ಲ ರೀತಿ 24/7 ನೋಡ್ಕೊಳ್ಳುವಂಥ ಇದಾಗಲಿ, ಆ ಮಕ್ಕಳನ್ನ ನೋಡ್ಕೊಳ್ಳೋದಷ್ಟು ಈಸಿ ಅಲ್ಲ. ನಿಜ. ಅವ್ರಿಗೆ ಊಟ ತಿಂಡಿ ಸಾಯಂಕಾಲ ಇದಕ್ಕೆಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಅದಕ್ಕೆ ನಮ್ಮ ಕೆಲವು ಇಂಪಾರ್ಟೆಂಟ್ ಪೇರೆಂಟ್ಸ್ ಇದ್ದಾರೆ, ಕ್ರೆಡಿಟ್ ಗೋಸ್ ಟು ದೆಮ್ ಆಲ್ಸೋ. ಅವ್ರ ಜೊತೆಗೂಡಿಸ್ಕೊಂಡು ಸಾಕಷ್ಟು ದಾನಿಗಳು ಬಂದು ಅವ್ರವ್ರ ಕೈಲಾಗುವಂಥ, ಕೆಲವ್ರು ತಿಂಗಳು ಪೂರ್ತಿ ಒಂದು ಅಕ್ಕಿಗೆ ದುಡ್ಡು ಕೊಟ್ಟಿರ್ತಾರೆ, ಇನ್ನು ಕೆಲವರು ಒಂದು ತಿಂಗಳು ಪೂರ್ತಿ ಅಥವಾ 15 ದಿವಸಕ್ಕಾಗುವಷ್ಟು ತರಕಾರಿಗೆ ದುಡ್ಡು ಕೊಡ್ತಾರೆ. ಸೊ ಇದನ್ನೆಲ್ಲ ನಮ್ದು ಇದು ಮಾಡಿ, ದಟ್ ಈಸ್ ಮೈ ಓನ್ಲಿ ಒನ್ ಮೋಸ್ಟ್ ಇಂಪಾರ್ಟೆಂಟ್. ಅದರೊಳಗೆ ಇಷ್ಟು ತೊಡಗಿಸ್ಕೊಂಡಿದ್ದೀನಿ, ನನಗೆ ಹೆಚ್ಚಾಗಿ ಅದು ಬೋರಿಂಗ್ ಬಿಟ್ಟು ಇನ್ನೂ ಜಾಸ್ತಿ ಟೈಮ್ ಮಾಡೋಕ್ಕಾಗ್ತಾಯಿಲ್ಲ. ಪ್ಲಸ್ ಇಷ್ಟು ಮಾಡ್ತಾ ಇದ್ದೀನ, ಐ ಆಮ್ ಕ್ವೈಟ್ ಸ್ಯಾಟಿಸ್ಫೈಡ್. ಖಂಡಿತ. ಇಂಥ ಸಿಚುವೇಶನ್ ಸರ್, ಅದು ವಿಶೇಷ ಚೇತನ ಮಕ್ಕಳು ಅಂದರೆ ಅವ್ರನ್ನ ಹ್ಯಾಂಡಲ್ ಮಾಡೋದಷ್ಟು ಸುಲಭ ಅಲ್ಲ. ಯಾರೋ ತುಂಬಾನೇ ಕಷ್ಟ, ತುಂಬಾನೇ ಕಷ್ಟ. ಅದ್ಲು ಹೆಣ್ಮಕ್ಳನ್ನ ಇನ್ನಿನ್ನೂ ಕಷ್ಟ ನಮಗೆ. ಬಿಕಾಸ್ ದೇ ಅಂಡರ್ಗೋ ಆಲ್ ದಿ ನಾರ್ಮಲ್ ಥಿಂಗ್ ವಾಟ್ ಮೆಚ್ಯೂರ್ಡ್ ಗರ್ಲ್ ಹ್ಯಾಸ್ ಟು ಅಂಡರ್ಗೋ. ತುಂಬಾನೇ ತೊಂದರೆ. ಬಟ್ ದಿ ಸ್ಟಾಫ್ ಫಾರ್ಚುನೇಟ್ಲಿ ನಮಗೆ ಸುತ್ತಮುತ್ತಲು ಹಳ್ಳಿಯಿಂದ ಬರುವಂಥ ಕೆಲವು ಹೆಂಗಸರು ಹೆಚ್ಚಾಗಿ ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಿ ಆ ಮಕ್ಕಳು ತಮ್ಮ ಮಕ್ಕಳ ಥರ ನೋಡ್ಕೊಳ್ತಾರೆ. ಅದರಿಂದ ಸಮವ್ ವಿ ಆರ್ ಫಾರ್ಚುನೇಟ್ ಟು ಕೀಪ್ ಇಟ್ ರನ್ನಿಂಗ್. ಖಂಡಿತ ಸರ್. ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಬರ್ತಾರೆ ಅಥವಾ ನಿಮ್ಮ ಬಳಗದ ಹತ್ರ ಬರ್ತಾರೆ, ನಿಮ್ಮಿಂದ ಉಪಕಾರ ಆಯಿತು ನೋಡಿ, ನಮ್ಮ ಕೈಲಿ ಆಗಲ್ಲ ಅಂದ್ಕೊಂಡಿದ್ವಿ, ನೀವು ಈ ವಿಶೇಷ ಚೇತನ ಮಕ್ಕಳ ಆರೈಕೆ ಮಾಡ್ತಾ ಇದ್ದೀರಿ, ಈ ಥರದ್ದೆಲ್ಲ ಫೀಡ್ಬ್ಯಾಕ್ ಕೊಟ್ಟಾಗ ನಿಮ್ಮ ಮನಸ್ಸಲ್ಲಿ ಬರುವಂಥ ಭಾವನೆ? ತೃಪ್ತಿ ಆಗತ್ತೆ. ಅಟ್ಲೀಸ್ಟ್ ಜನ್ಮ ಇದು ಮಾಡಿದ್ದಕ್ಕೆ ಸಾರ್ಥಕ ಆಗ್ತಾ ಇದೆ ಅನ್ನೋದು ಒಂದು ಫೀಲಿಂಗ್. ದಟ್ ಇಸ್ ಆಲ್. ಇದಕ್ಕಿಂತ ಹೆಚ್ಚಾಗಿ ಏನಿಲ್ಲ. ಖಂಡಿತ. ಸರಿ, ನಿಮ್ಮ ಜರ್ನಿಯಲ್ಲಿ ಏಳು ಬೀಳು ಈ ಥರದ್ದು ಫ್ಲಕ್ಚುಯೇಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಬಟ್ ಅದೆಲ್ಲ ಟೈಮಲ್ಲೂ ನಿಮ್ಮ ಕುಟುಂಬ ನಿಮ್ಮ ಜೊತೆ ನಿಂತ್ಕೊಂಡಿರುತ್ತೆ. ಇದ್ರ ಬಗ್ಗೆ ಹೇಳಿ. ಖಂಡಿತ ಮಧ್ಯ ಏರುಪೇರು ಅಂತ ಹೆಚ್ಚಾಗೇ ನೋಡಿದ್ದೆ, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ 3 ಜನ ಒಂಥರ ಸ್ಥಿರ ಸ್ತಂಭಗಳು ನನಗೆ. ಒಂದು ನನ್ನ ತಾಯಿ, ಈಗ ರೀಸೆಂಟ್ಲಿ ಶಿ ಪಾಸ್ಟ್ ಅವೇ. ಒಂದು ನನ್ನ ಹೆಂಡತಿ, ಆ್ಯಂಡ್ ಇಬ್ಬರು ಅಷ್ಟೇ ಹೆಚ್ಚಾಗಿ ನನ್ನ ತಂಗಿ. ಓಕೆ. ಅವಳು ನನ್ನ ತಂಗಿಗೆ ಅವ್ರ ಅಣ್ಣ ಅಂದರೆ ಅವಳಿಗೆ ಪ್ರಾಣ. ಪ್ರಾಬ್ಲಿ ಅವ್ರ ಯಜಮಾನ್ರಿಗಿಂತ ಜಾಸ್ತಿ ಪ್ರಾಣ ನನ್ನ ಮೇಲೆ ಅವಳಿಗೆ. ಸೊ ಇವ್ರು 3 ಜನ ನನಗೆ ಆಲ್ವೇಸ್ ದೇ ಹ್ಯಾವ್ ಸಪೋರ್ಟೆಡ್ ಮೀ ಥ್ರೂ ಮೈ ಥಿಕ್ ಆ್ಯಂಡ್ ಥಿನ್. ಮುಂದಿನ ಯೋಚನೆಗಳೇನಿದ್ದಾವೆ ಸರ್ ನಿಮ್ಮ ಬದುಕಲ್ಲಿ? ಏನು ಮಾಡಬೇಕು ಅದನ್ನು ಬಹುತೇಕ ಫುಲ್ಫಿಲ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಸ್ಟಿಲ್ ಇದೊಂದು ಕೆಲಸ ಆಗಬೇಕು, ಇದನ್ನು ಮಾಡಿ ಮುಗಿಸೋಣ. ಖಂಡಿತ ರೀತಿ ಅಂತೇನಿಲ್ಲ. ಬಟ್ ನನಗೆ ಒಂದೇ ಒಂದು ಸರಿ ನಾನು ಮಾನ್ಯ ರಾಜಣ್ಣ ಸಾರ್ಗೆ ಹೇಳಿದ್ದೆ, ಅವಾಗಿನ ಸಹಕಾರ ಸಚಿವರು. ಒಂದ್ಸರಿ ಕರೆದಾಗ ಒಂದ್ಸರಿ ಹೇಳಿದೆ, ಸರ್ ಕರ್ನಾಟಕದಲ್ಲಿ ನನಗೆ ಸಾಕಷ್ಟು ಕೆಲವು ಹಳೆಯ ಪಾರಂಪರಿಕ ಕಟ್ಟಡಗಳಿದೆ, ದಯವಿಟ್ಟು ಸರ್ಕಾರದ ಜೊತೆಗಿದ್ರೆ ಇನ್ನೂ ಕೆಲಸ ಸ್ವಲ್ಪ ಹೆಚ್ಚಾಗಿ ಬೇಗ ಮಾಡ್ಬೋದು. ಒಂದು ಸಮಿತಿನ ರಚಿಸಿ ಓನ್ಲಿ ಟು ಲುಕ್ ಇನ್ ಟು ದಿಸ್, ಬಿಯಾಂಡ್ ವಿಚ್ ಇನ್ನೇನು ಮಾಡೋದು ಬೇಡ ಮಾಡಿ. ಉದಾಹರಣೆಗೆ ಮೇಲ್ಕೋಟೆನೇ ಹೇಳಿದೆ. ಮೇಲ್ಕೋಟೆ ಈಸ್ ಎನ್ವೈರ್ನಮೆಂಟಲ್ ಜುವೆಲ್. ಸುಮಾರು ಒಂದು 108 ಕೊಳಗಳಿದೆ. ಆ ಕೊಳಗಳು ಕಾರಣಾಂತರಗಳಿಂದ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಇದನ್ನು ನಾನು ಈವನ್ ಆರ್ಕಿಯಾಲಜಿ ಕಮಿಷನರ್ ಬೆಟ್ಸೂರ್ ಮಠ್ ಸಾರ್ಗೂ ಹೇಳಿದ್ದೆ, ದಯವಿಟ್ಟು ಇದನ್ನು ರಿವೈವ್ ಮಾಡಿ. ಇದರಿಂದ ಕಂಪ್ಲೀಟ್ ಎನ್ವೈರನ್ಮೆಂಟ್ ಇದಕ್ಕೆ ಸಾಕಷ್ಟು ಅನುಕೂಲ ಆಗತ್ತೆ. ಅದ್ರದ್ದು ಹೆಚ್ಚಾಗಿ ಇದು ಮಂಡ್ಯ ಜಿಲ್ಲೆಗಾಗತ್ತೆ. ಸೊ ನೀರಿಂದು ಇದು ಟ್ರೀಸ್ ಎಲ್ಲ ರೀಪ್ಲ್ಯಾಂಟ್ ಮಾಡಿ ಅಂಥೇಳಿ ಮಾಡಿ ಇದು ಮಾಡಿದ್ವಿ. ಅವರು ಶುರು ಮಾಡಿದ್ರು, ಒಂದು 3-4 ಕೊಳನ ದೇ ಕುಡ್ ರಿವೈವ್. ಸೊ ಅದು ಒಂದು ಇದರಲ್ಲಿ ಐ ವಾಂಟ್ ಟು ಎಂಗೇಜ್ ಮೈ ಸೆಲ್ಫ್ ಮೋರ್. ಸೊ ಇಟ್ ಈಸ್ ಎನ್ವೈರನ್ಮೆಂಟ್ ಗಿಫ್ಟ್ ಅಂತ. 108 ಆಗಿದೆ ಅಂದ್ರೆ ಸರ್, ಇನ್ನೂ ಬೇಕಾದಷ್ಟಿದೆ. ಮಾಡೋಕ್ಕೆ ಸಾಕಷ್ಟು ಅವಕಾಶ ಇದೆ. ಬಟ್ ಏನಂದರೆ ವಿ ಹ್ಯಾವ್ ಟು ಫಂಡ್ಸು, ಸರ್ಕಾರದ್ದು ಫಂಡ್ಸ್ ಲಿಮಿಟೇಷನ್ ಇದ್ದೇ ಇದೆ, ಇಲ್ಲ ಅಂತ ಹೇಳಲ್ಲ. ಹೆಚ್ಚಾಗುತ್ತೆ ಸರ್ ಖರ್ಚು ವೆಚ್ಚಗಳು? ಖರ್ಚು ವೆಚ್ಚಗಳಂದರೆ ಡಿಪಾರ್ಟ್ಮೆಂಟ್ ಈಸ್ ನಾಟ್ ವೆರಿ ಬಿಗ್. ಗಾಟ್ ಇಟ್. ಸೊ ದೇ ಡೋಂಟ್ ಹ್ಯಾವ್ ಟೂ ಮೆನಿ ಪೀಪಲ್ ಟು ಡೆಪ್ಯೂಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ವರ್ಕ್.
ಸೊ ಇದರಲ್ಲಿ ಈ ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಬು, ಹಿಂಗೆ ಸೋಷಿಯಲ್ ಪಾಪ ಒಳ್ಳೆ ಕೆಲಸ ಮಾಡುವಂಥ ಕ್ಲಬ್ಗಳಿದ್ದಾರೆ. ನಮ್ಮ ಮಧ್ಯ ಒಂದ್ಸರಿ ಅಲ್ಲಿ ಗವರ್ನರ್ಗೂ ಹೇಳಿದ್ದೆ, ದಯವಿಟ್ಟು ನಾವುಗಳು ಪ್ರೈವೇಟ್ ಅವ್ರು ತೊಡಗಿಸ್ಕೊಳ್ಳಿ ಈ ಕೆಲಸದಲ್ಲಿ, ಬಿಕಾಸ್ ಸರ್ಕಾರದ ಲಿಮಿಟೇಷನ್ ಇರುತ್ತೆ. ಅವರಿಂದ ವಿಲ್ ಕಂಪ್ಲೀಟ್ ಸಹಕಾರ ಕೇಳೋಣ, ಅಷ್ಟು ಸಿಕ್ಕಿದ್ರೆ ಸಾಕು, ಮಿಕ್ಕಿದ್ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದೊಂದು ಮಾಡಬೇಕು ಅಂತಿದ್ದೀವಿ. ಮೇ ಬಿ ಇದೊಂದು ಸ್ವಲ್ಪ ಈ ಬೌರಿಂಗ್ ಇನ್ಸ್ಟಿಟ್ಯೂಟ್ ಇದಾಗಿದ ತಕ್ಷಣ ಅದ್ರ ಕಡೆ ಗಮನ ಹರಿಸ್ತೀನಿ. ಈ ಪಾರಂಪರಿಕ ಕಟ್ಟಡಗಳ ಪ್ರಾಮುಖ್ಯತೆ ಬಗ್ಗೆ ಹೇಳ್ತಾ ಇದ್ರಿ ಸರ್. 100 ವರ್ಷಗಳಿಗೂ ಹೆಚ್ಚು ಕಾಲ ಅವು ಬಾಳಿಕೆ ಬರ್ತವೆ ಅಂತ ಹೇಳಿದ್ರೆ, ನೀವು ಆ ತಂಜಾವೂರು ಕಾನ್ಸೆಪ್ಟ್ ಹೇಳಿದ್ರಲ್ಲ, ಅದೇನಾ ಪ್ಲಸ್? ಖಂಡಿತ. ಇವಾಗ ನಾವು ರಿಸ್ಟೋರ್ ಯಾವ ರೀತಿ ಮಾಡಿಟ್ಟಿದ್ದೀವಿ ಅಂದರೆ, ಮಾಡಿ ಯಾವ ರೀತಿ ಮ್ಯಾನ್ಯುಯಲ್ ಮಾಡಿ ಮೇಂಟೆನೆನ್ಸ್ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ದೇವರದ ಇನ್ನೊಂದು 100 ವರ್ಷ ಉಳ್ಕೋಬೇಕು ಆ ಬಿಲ್ಡಿಂಗ್. ಇನ್ನೂ 100 ವರ್ಷ ಉಳ್ಕೋಬೇಕು. ಸೊ ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಅದು ಒಂದೇ ಅಲ್ಲ, ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಪೋಸ್ಟ್ ಬಾಕ್ಸ್ ಇದೆ, ಬೆಂಗಳೂರ್ದು ಮೊದಲನೇ ಪೋಸ್ಟ್ ಬಾಕ್ಸ್ ಅದು, ಅದನ್ನು ಉಳಿಸ್ಕೊಂಡಿದ್ದೀವಿ. ಅದು ಹೆಚ್ಚಾಗಿ ಇವತ್ತು ನೀವು ಎಲ್ಲರ ಮನೆಯಲ್ಲೂ ಎಸ್ಪೆಷಲಿ ಹೆಂಗಸರು ಹೆಚ್ಚಾಗಿ ಮನೆ ಮುಂದೆ ಪಾಟು ಗಿಟ್ಟು ಇಟ್ಟಿರ್ತಾರೆ. ಬಟ್ ಮೋಸ್ಟ್ ಆಫ್ ದಿ ಪ್ಲ್ಯಾಂಟ್ಸ್ ಅದೆಲ್ಲ ಇರೋದೆಲ್ಲ ಒರಿಜಿನಲ್ ಎಲ್ಲ ಯುರೋಪಿಯನ್ ಪ್ಲ್ಯಾಂಟ್ಸ್. ಸೊ ಇವಾಗ ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಟು ಬ್ರಿಂಗ್ ಬ್ಯಾಕ್ ದಿ ಬರ್ಡ್ಸ್, ಬ್ರಿಂಗ್ ಬ್ಯಾಕ್ ದಿ ಬಟರ್ಫ್ಲೈಸ್, ಇದು ಎಲ್ಲ ಮಾಡೋಕ್ಕೆ ಗಣೇಶ್ ರಾವ್ ಅಂದ್ಬಿಟ್ಟು ನ್ಯಾಷನಲ್ ಅವಾರ್ಡ್ ವಿನ್ನರ್ ಹಾರ್ಟಿಕಲ್ಚರಿಸ್ಟ್ನ ಸಂಪರ್ಕ ಮಾಡಿ ನಾವು ಇವಾಗ ಆಲ್ ರೌಂಡ್ ವಿ ಆರ್ ಟ್ರೈಂಗ್ ಟು ಎನ್ಹಾನ್ಸ್ ದಿ ಗ್ರೀನ್ ಕವರ್. ಅದಕ್ಕೆ ಮಲೆನಾಡು ವೆಸ್ಟರ್ನ್ ಘಾಟ್ ಫಾರೆಸ್ಟ್ನಲ್ಲಿ ಮೂಲ ಮೇನ್ ಒರಿಜಿನಲ್ ಪ್ಲಾಂಟ್ಸು ಮರ ಇದುಗಳೇನಿದೆ ಅದನ್ನು ತಂದು ನೆಡ್ತಾ ಇದ್ದೀವಿ. ಸೊ ದಟ್ ಎವ್ರಿಥಿಂಗ್ ಶುಡ್ ಬಿ ಒರಿಜಿನಲ್ ಹಿಯರ್ ಆ್ಯಂಡ್ ಇಟ್ ಕ್ಯಾನ್ ಅಟ್ರಾಕ್ಟ್ ಆಲ್ ದಿ ಬರ್ಡ್ಸ್ ಆ್ಯಂಡ್ ಇದು. ಪ್ಲಸ್ ಅದಾದಮೇಲೆ IIT ಖರಗ್ಪುರ್, IIT ರಾಂಚಿ ಅವ್ರ ಜೊತೆಗೆ ವಿ ಹ್ಯಾವ್ ಟೈಡ್ ಅಪ್ ಆ್ಯಸ್ ಅ ಪೈಲಟ್ ಪ್ರಾಜೆಕ್ಟ್ ಇಡೀ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್. ಥ್ಯಾಂಕ್ಸ್ ಟು ಆಲ್ ದಿ ಮೆಂಬರ್ಸ್, ಜನರಲ್ ಬಾಡಿಲಿ ಮಾಡು ಅಂತ ಹೇಳಿದ್ರು. ವಿ ಹ್ಯಾವ್ ಇನಿಷಿಯೇಟೆಡ್ ದಿ ಬ್ಲೂ ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿದ್ದೀವಿ. ಯಾವುದೇ ರೀತಿ ಒಂದು ಹನಿ ನೀರು ಮೇಲಿಂದ ಬಿದ್ರೇನು ಆ ನೀರು ಇಲ್ಲೇ ಸಂಗ್ರಹ ಆಗೋದೊಂದೇ ಅಲ್ಲ, ಅದು ಸದುಪಯೋಗ ಆಗಬೇಕು. ನಿಜ. ಆ್ಯಂಡ್ ಆ ನಿಟ್ಟಿನಲ್ಲಿ ಸುಮಾರು ಒಂದು 250 ವರ್ಷದ ಹಳೇದು, ಬ್ರಿಟಿಷರ್ ಮೊದಲು ಬೆಂಗಳೂರಿಗೆ ಬಂದಾಗ ಇಲ್ಲೇ ಹತ್ರದಲ್ಲಿ ಹಲ್ಸೂರ್ ಹತ್ರ ಉಳ್ಕೊಂಡ್ರು, ಫಸ್ಟು ರೆಸಿಡೆನ್ಸ್ ಸ್ಟೇ ಇದೆ. ಅವಾಗ ಮೇನ್ ವಾಟರ್ ವಾಸ್ ಡ್ರಾನ್ ಫ್ರಮ್ ಅವರ್ ಬೋರಿಂಗ್ ಇನ್ಸ್ಟಿಟ್ಯೂಟ್ ಬಾವಿ. ಇಟ್ ಈಸ್ ನೋನ್ ಆಸ್ ದಿ ಕಪಿಲೆ ಬಾವಿ ಅಂತಾರೆ ಅದಕ್ಕೆ. ಆ ಕಪಿಲೆ ಬಾವಿನ ಕಾರಣಾಂತರಗಳಿಂದ ಮಧ್ಯ ಮುಚ್ಚಿಬಿಟ್ಟಿದ್ರು. ಈಗ ಬಿಲ್ಡಿಂಗನ್ನು ಒಡೆದು, ಅದ್ರ ಮೇಲೆ ಕಟ್ಟಿರುವಂಥ ಬಿಲ್ಡಿಂಗನ್ನು ಒಡೆದು ಮೆಂಬರ್ಸಿಗೆ ಹೇಳಿದ್ವಿ, ಈ ಬಾವಿನ ವಾಪಸ್ ವಿ ಹ್ಯಾವ್ ಟು ರಿವೈವ್ ಅಂದ್ಬಿಟ್ಟು. ಈಗ ಒಂದು 3-4 ತಿಂಗಳ ಕೆಳಗೆ ಎಕ್ಸ್ಪರ್ಟ್ಸ್ ಇದ್ದಾರೆ ಆನೇಕಲ್ಲಿಂದ, ಆ ಬಾವಿ ಇವ್ರನ್ನ ಕರೆಸಿ ಆ ಬಾವಿಯನ್ನು ರಿಸ್ಟೋರ್ ಮಾಡಿದ್ದೀವಿ. ಸುಮಾರು 25 ಅಡಿಲಿ 70 ಅಡಿ ಅಗಲ. ಇವತ್ತು 250 ವರ್ಷದ ಕೆಳಗೆ ಕಟ್ಟಿರುವಂಥ ಸೈಡ್ ವಾಲ್ಸ್ ಏನಿದೆ ಹಂಗೆ ಇಂಟ್ಯಾಕ್ಟ್ ಆಗಿದೆ. ಆ್ಯಂಡ್ ಆಲ್ರೆಡಿ ಹತ್ತತ್ರ 40-45 ಅಡಿ ನೀರು ತುಂಬ್ಕೊಂಬಿಟ್ಟಿದೆ ಅದರಲ್ಲಿ. ಸೊ ದಿಸ್ ವಾಸ್ ದಿ ಮೇನ್ ಕಪಿಲೆ ಬಾವಿ. ಈ ಕಪಿಲೆ ಬಾವಿ ಆ ಕಾಲದಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಇಲ್ಲಿ ಬಾವಿ ನೀರು ತುಂಬಿ ಇಲ್ಲಿಂದ ಹರಿದು UBCT ಕಡೆ ಹೋಗಿ ಇಟ್ ವಾಸ್ ದಿ ಮೇನ್ ಸೋರ್ಸ್ ಆಫ್ ವಾಟರ್ ಟು ದಿ ಕಂಠೀರವ ಸ್ಟೇಡಿಯಂ ಪಕ್ಕ ಇರುವಂಥ ಇದಿದೆ, ಒಂದು ಟ್ಯಾಂಕ್ ಇದೆ ಅಲ್ಲಿ, ಅದಕ್ಕೆ ಇಟ್ ವಾಸ್ ದಿ ಮೇನ್ ಸೋರ್ಸ್ ಆಫ್ ವಾಟರ್. ಅಲ್ಲಿನ ನೀರು ತುಂಬಿಟ್ಟು ಅದು ರಿವ್ಯುಲೆಟ್ ಆಗಿ ಕಬ್ಬನ್ ಪಾರ್ಕ್ಲಿ ಹರಿತಾ ಇತ್ತು. ನೋ ಡೌಟ್ ಇವಾಗ ಅದೆಲ್ಲ ಮುಚ್ಕೊಂಡು ಹೋಗಿದೆ, ಇವಾಗ ಸಾಕಷ್ಟು ಬಿಲ್ಡಿಂಗ್ಗಳು ಬಂದಿದೆ. ಸೊ ಇವಾಗ ವಿ ಆರ್ ವೆಲ್ ಸಫಿಷಿಯಂಟ್ ಫಾರ್ ವಾಟರ್. ಆ್ಯಂಡ್ ಯಾವ ರೀತಿ ವಾಟರ್ ಇದು ಮಾಡಿದ್ದೀವಿ ಅಲ್ಲಿ ಅಂತ ಹೇಳಿದ್ರೆ, ಬೌರಿಂಗ್ ಇನ್ಸ್ಟಿಟ್ಯೂಟ್ ಕಾಂಪೌಂಡ್ ಬೀಳುವಂಥ ಒಂದು ಹನಿ ನೀರು ಆಚೆ ಹೋಗಬಾರ್ದು. ಅದಕ್ಕೆ ಏನು ಯಾವ ರೀತಿ ವಾಟರ್ ಇದು ಶೇಖರಣೆ ಮಾಡಬೇಕು, ಇದು ಮಾಡಬೇಕು, ಎಲ್ಲ ರೀತಿ ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಸೊ ದಿಸ್ ಕ್ಲಬ್ ನಮ್ಮ ಮುಂದೆ ಏನು ಅಂತ ಹೇಳಿದ್ರೆ, ನಾನು ಮುಂದೆ ನನ್ನ ಮೊಮ್ಮಕ್ಕಳ ಜೊತೆಗೆ ಬಂದರೆ ಬೇರೆ ಇಲ್ಲಿ ಬಾಪ ಇಲ್ಲೊಂದು ಜ್ಯೂಸ್ ಕೊಡಿಸ್ತೀನಿ ಅಥವಾ ಕಾಫಿ ಕೊಡಿಸ್ತೀನಿ ಅಂತ ಕರ್ಕೊಂಬರ್ಬಾರ್ದು. ದೇರ್ ಇಸ್ ಸೋ ಮಚ್ ಆಫ್ ಹಿಸ್ಟ್ರಿ ದಟ್ ಐ ಮಸ್ಟ್ ಹ್ಯಾವ್ ಟು ಟೇಕ್ ಅರೌಂಡ್. ಸೊ ಒಂದೊಂದು ಪ್ಲ್ಯಾಂಟ್ ವೆಸ್ಟರ್ನ್ ಘಾಟ್ಸ್ದು ಹಾಕಿರೋದಕ್ಕೆ ಎಲ್ಲ ಕಡೆ QR ಕೋಡ್ ಮಾಡ್ತಾ ಇದ್ದೀವಿ. ಸೊ ದಟ್ ಚಿಲ್ಡ್ರನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ವೈಶಿಷ್ಟ್ಯತೆ ಆಫ್ ದಿಸ್ ಪ್ಲ್ಯಾಂಟ್. ಆಲ್ರೆಡಿ ಸರ್ಟನ್ ಪ್ಲ್ಯಾಂಟ್ಸ್ ಹಾಕಿ ಮೊನ್ನೆ ಒಂದು ಫೋಟೋಸ್ ತೊಗೊಂಡಿದ್ದೀವಿ.
38 different species of birds have already started coming there. ಸೂಪರ್ ಸರ್, ಸೂಪರ್. So we want a club to be beyond a club. ನಿಜ ನಿಜ ನಿಜ. The concept of club should be changed. ಖಂಡಿತ ಖಂಡಿತ. ಬಿಕಾಸ್ ಇವತ್ತು ಕಾನ್ಸೆಪ್ಟ್ ಆಫ್ ಕ್ಲಬ್ ಏನಕ್ಕೆ ಚೇಂಜ್ ಆಗಬೇಕು ಅಂದರೆ ಅದೇ ಇದರಲ್ಲಿ ಇನ್ನೊಂದು ಯೂನಿಟ್ ಮಾಡಬೇಕು ಅಂತಲೂ ಇದ್ದೀವಿ. ನಾವೇನಿದನ್ನು ಕ್ಲಬ್ಬನ್ನ ಇಂಡಿಯಾನಲ್ಲಿ ಯಾವುದೇ ಒಂದು ಮೇಜರ್ ಸಿಟೀಸ್ ಕ್ಲಬ್ಗಳು ಉಳ್ಕೊಂಡಿರೋದು ಯಾವ ಬ್ರಿಟಿಷರು ಬಿಟ್ಟು ಹೋಗಿರೋದಷ್ಟೇ. ಸೊ ವಿ ಹ್ಯಾವ್ ಟು ಇಂಡಿಯನೈಸ್ ಇಟ್ ಆ್ಯಂಡ್ ಮೇಕ್ ಇಟ್ ಮೋರ್ ಮೀನಿಂಗ್ಫುಲ್. ಅದ್ಭುತವಾದ ಪದಗಳು ಸರ್ ನೀವು ಹೇಳಿದ್ದು. ನೋಡಿ, ಅದು ಯಾವುದೋ ಕಾನ್ಸೆಪ್ಟನ್ನು ನಮ್ಮ ತನಕ ತಕ್ಕಾಗಿ ಮಾಡೋದು ಅದ್ಭುತ. ಸರ್, ಸಮಾಜಕ್ಕೆ ನಿಮ್ಮ ಸಂದೇಶ? ಏನಿಲ್ಲ, ಯಾವುದೇ ಮಕ್ಕಳು the society should understand that we are all fortunate to have been born in this country, more than anything born in this state. Khandita, we must be more responsible and ಯಾವುದೇ ರೀತಿ ಯಾವುದೇ ಒಂದು ಸಮಾಜಕ್ಕೆ ಯಾವುದಾನ ಒಂದು ರೀತಿ ನೀನು ಸ್ಪಂದಿಸು, ಯಾವುದಾನ ಒಂದು ರೀತಿಯಲ್ಲಿ ಕೊಡುಗೆ ಇರಲೇಬೇಕು ನಿನಗೆ. ಯಾರು ಸ್ಯಾಟಿಸ್ಫೈ ಆಗುತ್ತೋ ಇಲ್ಲ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫೈ ಆಗಬೇಕು, ಅದು ನಾವು ಮಾಡ್ತಾ ಇರೋ ಕೆಲಸ. ಖಂಡಿತ ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಬೌರಿಂಗ್ ಇನ್ಸ್ಟಿಟ್ಯೂಟ್ನ ಗೌರವ ಕಾರ್ಯದರ್ಶಿಗಳಾಗಿರುವಂಥ HS ಶ್ರೀಕಾಂತ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅತ್ಯುತ್ತಮವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಸಮಾಜದಿಂದ ನಾನು ಏನು ಪಡ್ಕೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಕೊಡುಗೆಯನ್ನು ಕೊಟ್ಟೆ ಅನ್ನುವಂಥ ನಿಟ್ಟಿನಲ್ಲಿ ಜವಾಬ್ದಾರಿಯುತ ಬದುಕನ್ನು ನಡೆಸಿದಾಗ ಖಂಡಿತವಾಗ್ಲೂ ಸತ್ಪ್ರಜೆಯಾಗಿ ನಮ್ಮ ಜೀವನವನ್ನು ನಡೆಸಬಹುದು ಅಂತ ಹೇಳಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.